ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 5ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ 26,186ರ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. 152 ಪಾಯಿಂಟ್ಗಳ ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 0.6% ನಿಫ್ಟಿ ಇವತ್ತು ಗೇನ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.5% ಜಂಪ್ ನೋಡೋದಕ್ಕೆ ಸಿಕ್ತು. ಇವತ್ತು ಫಿನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಬ್ಯಾಂಕ್ ನಿಫ್ಟಿ 488 ಪಾಯಿಂಟ್ಗಳಷ್ಟು ಗೇನ್ ಆಯಿತು. 0.8% ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ RBI ಕಡೆಯಿಂದ ಬಂದಂಥ ಒಂದು ರೇಟ್ ಕಟ್ ಆಗಿರುತ್ತೆ. ಸೊ RBI ಗವರ್ನರ್ ಆಲ್ರೆಡಿ ಒಂದು ಹಿಂಟನ್ನು ಕೊಟ್ಟಿದ್ರು, 25 ಬೇಸಿಸ್ ಪಾಯಿಂಟ್ಗಳಷ್ಟು ರೇಟ್ ಕಟ್ ಬರ್ಬೋದು ಅಂತ ಅವರು ಹೇಳಿದರು. ಅದೇ ರೀತಿಯಲ್ಲಿ ಈಗ ರೇಟ್ ಕಟ್ಟನ್ನು ಮಾಡಿದ್ದಾರೆ. ಸೊ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಆಗಿರೋದ್ರಿಂದ ಈಗ ರೆಪೋ ರೇಟ್ 5.25%ಗೆ ಇಳಿದಿದೆ. ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿದೆ. ಸೊ ಆದ್ದರಿಂದ ಮಾರ್ಕೆಟ್ಸ್ ಪಾಸಿಟಿವ್ ರಿಯಾಕ್ಷನ್ ಅನ್ನೇ ಕೊಟ್ಟಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಮೊಮೆಂಟಮ್ ಸಸ್ಟೇನ್ ಆಯಿತು. ಇವತ್ತು ಕೂಡ IT ಇಂಡೆಕ್ಸ್ 1% ಅರೌಂಡಲ್ಲಿ ಗೇನ್ ಆಗಿದೆ. ಸೊ ಫೆಡ್ ಕೂಡ ರೇಟ್ ಕಟ್ಸನ್ನು ಮಾಡ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಡಿಸೆಂಬರ್ 8 ಮತ್ತು 9ಕ್ಕೆ ಫೆಡ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ ಇರುತ್ತೆ. ಡಿಸೆಂಬರ್ 9ಕ್ಕೆ ಔಟ್ಕಮ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ನಮಗೆ ಬುಧವಾರ ಡಿಸೆಂಬರ್ 10ಕ್ಕೆ ಫೆಡ್ನ ಔಟ್ಕಮ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಫೆಡ್ ಕೂಡ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ಟನ್ನು ಮಾಡಿದ್ರೆ ಮಾರ್ಕೆಟ್ನ ಮೊಮೆಂಟಮ್ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದು. ಬಟ್ ಕೇವಲ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ಗಳಲ್ಲಿ ಪಾಸಿಟಿವ್ ಮೊಮೆಂಟಮ್ ಇದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಯಾರ ಪೋರ್ಟ್ಫೋಲಿಯೋಗಳಲ್ಲಿ ಹೆಚ್ಚಾಗಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಸ್ಟಾಕ್ಗಳು ಇರುತ್ತೆ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಅಷ್ಟಾಗಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿರೋದಿಲ್ಲ. ನಿಫ್ಟಿ ಸ್ಟಾಕ್ಗಳು ಹೆಚ್ಚಾಗಿದ್ರೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿರುತ್ತೆ. ಸೊ RBI ರೇಟ್ ಕಟ್ಟನ್ನು ಮಾಡಿರೋದು ಲೋನನ್ನು ತೊಗೋಬೇಕು ಅಂತ ಇರೋರಿಗೆ ಅಥವಾ ಆಲ್ರೆಡಿ ಲೋನ್ಸನ್ನು ತೊಗೊಂಡು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ನಲ್ಲಿ ಇರೋರಿಗೆ, ಅಂದರೆ ರೆಪೋ ರೇಟ್ ಬೇಸ್ಡ್ ಯಾರೆಲ್ಲ ಲೋನ್ಸ್ಗಳನ್ನು ತೊಗೊಂಡಿರ್ತಾರೆ ಅವ್ರಿಗೆ ತುಂಬಾ ಪಾಸಿಟಿವ್ ಆಗಿರುತ್ತೆ. ಸೊ ನಿಮ್ಮ EMI ಅಮೌಂಟ್ ಮಂತ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ರೇಟ್ ಕಟ್ಸ್ ಬಂದಾಗ ಎಕ್ಸಿಸ್ಟಿಂಗ್ ಲೋನ್ ಹೋಲ್ಡರ್ಸ್ಗಳಿಗೆ ಹಾಗೆ ಫ್ರೆಶ್ ಹೋಮ್ ಲೋನ್, ವೆಹಿಕಲ್ ಲೋನ್ಸ್ಗಳನ್ನ ಪರ್ಚೇಸ್ ಮಾಡೋರಿಗೆ ಪಾಸಿಟಿವ್ ಆಗುತ್ತೆ. ಸೊ ಸಾಕಷ್ಟು ಸೇವಿಂಗ್ಸನ್ನು ಕೂಡ ಮಾಡ್ಕೋಬೋದು. ಸೊ ಬ್ಯಾಂಕ್ನ ಬಳಿಯಲ್ಲಿ ನೀವು ವಿಚಾರಿಸಬೇಕಾಗುತ್ತೆ. ರೆಪೋ ರೇಟ್ ಕಟ್ ಆಗಿದ ತಕ್ಷಣ ರಿಫ್ಲೆಕ್ಟ್ ಆಗೋದಿಲ್ಲ, ಬಟ್ ಸ್ವಲ್ಪ ಸಮಯದಲ್ಲಿ ರಿಫ್ಲೆಕ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಒಂದು ಸ್ಟ್ರಾಂಗ್ GDP ಫೋರ್ಕಾಸ್ಟನ್ನು ಕೂಡ RBI ಮಾಡಿದರೆ. ಕ್ವಾರ್ಟರ್ 2ನಲ್ಲಿ 8.2% GDP ಗ್ರೋತ್ ಬಂದಿತ್ತು. ಆ ರೀಸನ್ನಿಂದ 6.8% ಇದ್ದಂಥ 2026ರ ಫಿನಾನ್ಷಿಯಲ್ ಇಯರ್ನ GDP ಫೋರ್ಕಾಸ್ಟನ್ನು 7.3%ಗೆ RBI ಇನ್ಕ್ರೀಸ್ ಮಾಡಿದ್ದಾರೆ. ಇದು ಕೂಡ ಪಾಸಿಟಿವ್ ಸೈನ್ ಆಗಿದೆ. ಹಾಗೆ ಇನ್ಫ್ಲೇಷನ್ ನಂಬರ್ಸನ್ನು ಇಳಿಸಿದರೆ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ 2.6%ನಷ್ಟು ಇನ್ಫ್ಲೇಷನ್ ಬರ್ಬೋದು ಅನ್ನೋಂಥ ಒಂದು ಪ್ರಿಡಿಕ್ಷನ್ ಇತ್ತು. ಅದನ್ನು ಈಗ 2%ಗೆ ಇಳಿಸಿದ್ದಾರೆ. ಅಂದರೆ ಹಣದುಬ್ಬರ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಸಂಕೇತವನ್ನು RBI ಕೊಟ್ಟಿದ್ದಾರೆ. ಇದು ಕೂಡ ಎಕಾನಮಿಗೆ ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೆ ಈಗೇನು ರೂಪಾಯಿಯ ವ್ಯಾಲ್ಯೂ ಡಾಲರ್ನ ಮುಂದೆ ಡೆಪ್ರಿಷಿಯೇಟ್ ಆಗ್ತದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬ್ಯಾಂಕ್ಗಳಿಂದ ಡಾಲರ್ಸ್ಗಳನ್ನು ತಗೊಂಡು ಅವ್ರಿಗೆ ರೂಪಾಯಿಯನ್ನು ಇಂಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಲಿಕ್ವಿಡಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ರೈಸಿಂಗ್ ಡಾಲರ್ ಪ್ರೈಸ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕೂಲ್ ಡೌನ್ ಆಗ್ಬೋದು. ಸೊ ಕೇವಲ RBI ಲಿಕ್ವಿಡಿಟಿ ಬೂಸ್ಟ್ ಮಾಡೋದ್ರಿಂದ ಡಾಲರ್ನ ಪ್ರೈಸ್ ಫಾಲ್ ಆಗೋದಿಲ್ಲ. ಸಾಕಷ್ಟು ಫ್ಯಾಕ್ಟರ್ಗಳು ಇರುತ್ತೆ. ಒಂದು ಗ್ಲೋಬಲ್ ಕರೆನ್ಸಿ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿದೆ ಅಂದರೆ ಅದರ ಯೂಸೇಜ್ ಕೂಡ ಇನ್ಕ್ರೀಸ್ ಆಗ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಯೂಶಲಿ ರೂಪಾಯಿಯ ವ್ಯಾಲ್ಯೂ ಡಾಲರ್ನ ಮುಂದೆ ಡೆಪ್ರಿಷಿಯೇಟ್ ಆಗ್ತಿದ್ದಾಗ ರೇಟ್ ಕಟ್ಗಳ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಇನ್ಫ್ಲೇಷನ್ಸ್ ಇನ್ಕ್ರೀಸ್ ಆಗುವಂಥ ಪಾಯಿಂಟ್ನಲ್ಲಿ ಕೂಡ RBI ರೇಟ್ ಕಟ್ಗಳನ್ನು ಮಾಡೋದಿಲ್ಲ. ಅದನ್ನು ಅನಲಿಸ್ಟ್ಗಳು ಕೂಡ ಪ್ರಿಡಿಕ್ಟ್ ಮಾಡಿದರು. ಈ ಬಾರಿ ರೇಟ್ ಕಟ್ ಬರದೇ ಇರ್ಬೋದು ಅಂತ ಹೇಳಿದರು. ಬಟ್ RBI ಗವರ್ನರ್ ಒಂದು ಸ್ಟ್ರಾಂಗ್ ಮೂವನ್ನು ಮಾಡಿದ್ದಾರೆ. ಸೊ ರೇಟ್ ಕಟ್ಟನ್ನು ಮಾಡಿದರೆ ಒಂದು ರೀಸನ್ ಇನ್ಫ್ಲೇಷನ್ ಕಂಟ್ರೋಲ್ನಲ್ಲಿದೆ. ಹಾಗೆ ಗೌರ್ಮೆಂಟ್ ಕೂಡ GST ರೇಟ್ಸ್ಗಳನ್ನು ಕಟ್ ಮಾಡಿ ಎಕಾನಮಿಗೆ ಬೂಸ್ಟನ್ನು ಕೊಟ್ಟಿದ್ದಾರೆ. ಸೊ ರೇಟ್ ಕಟ್ಗಳು ಕೂಡ ಬಂದರೆ ಎಕಾನಮಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥ ಒಂದು ಹೋಪ್ ಇರುತ್ತೆ. ಬಟ್ ಡಾಲರ್ನ ಮುಂದೆ ರೂಪಾಯಿ ಡೆಪ್ರಿಷಿಯೇಟ್ ಆಗ್ತಾ ಹೋದರೆ ಎಕಾನಮಿಯಲ್ಲಿ ಒಂದು ಸ್ಟ್ರಾಂಗ್ ರಿವೈವಲ್ ಇರೋದಿಲ್ಲ. ಹಾಗೆ ಫಾರಿನ್ ಇನ್ವೆಸ್ಟರ್ಸ್ಗಳು ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಅದು ಕೂಡ ಮಾರ್ಕೆಟ್ಗೆ ನೆಗೆಟಿವ್ ಆಗ್ಬೋದು. ನೋಡಬೇಕಾಗುತ್ತೆ RBI ಈ ಒಂದು ಸಿನಾರಿಯೋನ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ಎಕ್ಸ್ಪರ್ಟ್ಗಳು ಕೂಡ ಅದನ್ನೇ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಮಾರ್ಕೆಟ್ನಲ್ಲಿ 2 ರೀತಿಯ ಡೈವರ್ಷನ್ ಈಗ ನೋಡೋದಕ್ಕೆ ಸಿಗ್ತದೆ. ರೇಟ್ ಕಟ್ಸ್ಗಳು, ಇನ್ಫ್ಲೇಷನ್ ಫಾಲ್ ಆಗ್ತಿರೋದು ಖಂಡಿತವಾಗ್ಲೂ ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗುತ್ತೆ. ಬಟ್ ರೂಪಾಯಿಯ ವ್ಯಾಲ್ಯೂ ಡಾಲರ್ನ ಮುಂದೆ ಕುಸಿತಾ ಹೋಗ್ತಿರೋದು, ಹಾಗೆ ಭಾರತ ಮತ್ತು US ನಡುವೆ ಏನು ಟ್ರೇಡ್ ಡೀಲ್ ಆಗಬೇಕಾಗಿತ್ತು ಅದು ಕೂಡ ನಡೀದೇ ಇರೋದು ಸ್ವಲ್ಪ ಮಟ್ಟಿಗೆ ಎಕಾನಮಿಗೆ ನೆಗೆಟಿವ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಅಂದರೆ ಮಾರ್ಕೆಟ್ಗೆ ಯಾವ ಒಂದು ಡೈರೆಕ್ಷನ್ನಲ್ಲಿ ಪಾಸಿಟಿವ್ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿಯಲ್ಲಿ ಮಾರ್ಕೆಟ್ ರಿಯಾಕ್ಷನನ್ನು ಕೊಡುತ್ತೆ. ಸೊ ಒಂದು ಸೈಡ್ನಿಂದ ಪಾಸಿಟಿವ್ ನ್ಯೂಸ್ ಬರ್ತಾ ಹೋದಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಿರುತ್ತೆ. ನೆಗೆಟಿವ್ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದಾಗ ಮತ್ತೆ ಮಾರ್ಕೆಟ್ನಲ್ಲಿ ನೆಗೆಟಿವ್ ಸೈಡ್ ಕಾಣಿಸುತ್ತೆ. ಸೊ ಈ ರೀತಿ ಒಂದು ಸೈಡ್ ವೇಸ್ ಟ್ರೆಂಡೇ ಮುಂದಿನ 2 ತಿಂಗಳು ಕಂಟಿನ್ಯೂ ಆಗ್ಬೋದು.
ಸೊ ನೆಕ್ಸ್ಟ್ ಮೇಜರ್ ಇವೆಂಟ್ ಫೆಬ್ರವರಿ 1ರ ಆನ್ಯುವಲ್ ಬಜೆಟ್ ಆಗಿರುತ್ತೆ. ಸೊ ಈಗ ಫೋಕಸ್ ಆನ್ಯುವಲ್ ಬಜೆಟ್ಗೆ ಶಿಫ್ಟ್ ಆಗುತ್ತೆ. ಸೊ ಫೆಡ್ನ ರೇಟ್ ಕಟ್ ಇದೆ, ಆ ಒಂದು ರೇಟ್ ಕಟ್ ಆದಮೇಲೆ ನೆಕ್ಸ್ಟ್ ಫೋಕಸ್ ಏನಿದೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ಮಂಡಿಸುವ ಒಂದು ಆನ್ಯುವಲ್ ಬಜೆಟ್ ಆಗಿರುತ್ತೆ. ಈ ಬಾರಿ GST ರೇಟ್ ಕಟ್ಸ್ ಆಗಿರೋದು, ಕಳೆದ ಬಾರಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ಗಳನ್ನು ರಿಡ್ಯೂಸ್ ಮಾಡಿರೋದು, ಈ ಬಾರಿಯ ಕೆಪೆಕ್ಸನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನನ್ನು ಕೊಟ್ಟಿದೆ. ಆ ರೀತಿಯಲ್ಲಿ ಏನಾದರೂ ಗೌರ್ಮೆಂಟ್ನ ಸ್ಪೆಂಡಿಂಗ್ ಕಡಿಮೆ ಆದರೆ ಅದು ಕೂಡ ಮಾರ್ಕೆಟ್ಗೆ ನೆಗೆಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಪ್ರತಿಯೊಂದು ಬಜೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಕಳೆದ ಬಾರಿ ಒಳ್ಳೆಯ ಒಂದು ಅನೌನ್ಸ್ಮೆಂಟ್ಗಳು ಬಂದಿದೆ, ಬಟ್ ಈ ಬಾರಿ ಅನೌನ್ಸ್ಮೆಂಟ್ಗಳು ಎಕ್ಸ್ಪೆಕ್ಟೇಷನ್ನ ಮೀಟ್ ಆಗಲಿಲ್ಲ ಅಂದರೂ ಕೂಡ ಆಗ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಸೊ ಸಾಕಷ್ಟು ಸಿನಾರಿಯೋಸ್ ಇದೆ, ನ್ಯೂಸ್ ಬೇಸಿಸ್ ಮೇಲೇ ಮಾರ್ಕೆಟ್ ರಿಯಾಕ್ಷನನ್ನು ಕೊಡ್ತಾ ಹೋಗುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಫಿನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. RBI ರೇಟ್ ಕಟ್ಟನ್ನು ಮಾಡ್ತಿದ್ದಾರೆ ಅಂದರೆ ಲೆಂಡಿಂಗ್ ಬಿಸ್ನೆಸ್ ಸ್ಟ್ರಾಂಗ್ ಆಗುತ್ತೆ, ಅಂದರೆ ಸಾಕಷ್ಟು ಜನ ಲೋನ್ಸ್ಗಳನ್ನು ತಗೋತಾರೆ, ಅದರಿಂದ ಫಿನಾನ್ಷಿಯಲ್ ಬಿಸ್ನೆಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದೇ ರೀಸನ್ನಿಂದ ಶ್ರೀರಾಮ್ ಫಿನಾನ್ಸ್, SBI, ಬಜಾಜ್ ಫಿನ್ಸರ್ವ್, ಬಜಾಜ್ ಫಿನಾನ್ಸ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಶ್ರೀರಾಮ್ ಫಿನಾನ್ಸಲ್ಲಿ 3.5% ಅರೌಂಡಲ್ಲಿ ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ SBI, ಬಜಾಜ್ ಫಿನ್ಸರ್ವ್, ಬಜಾಜ್ ಫಿನಾನ್ಸ್ 2% ಅರೌಂಡಲ್ಲಿ ಗೇನ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ಕೂಡ ಇವತ್ತು 2% ಅರೌಂಡಲ್ಲಿ ಗೇನ್ ಆಯಿತು. ನಿಫ್ಟಿಯ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಗೋನಲ್ಲಿ ನೆಗೆಟಿವ್ ಸೈಡ್ ಕಂಟಿನ್ಯೂ ಆಗ್ತಿದ್ದು 1.5% ಅರೌಂಡಲ್ಲಿ ಇಂಡಿಗೋ ಇವತ್ತು ಕರೆಕ್ಟ್ ಆಗಿದೆ. ಬೆಳಗಿನ ಸೆಷನಲ್ಲಿ ಆಲ್ಮೋಸ್ಟ್ 3%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಇನ್ನಷ್ಟು ಇಂಡಿಗೋ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಸೊ ನಿನ್ನೆ ಕೂಡ ಈ ಒಂದು ನ್ಯೂಸನ್ನು ಕವರ್ ಮಾಡಿದ್ದೆ. ಕ್ರ್ಯೂ ಶಾರ್ಟೇಜ್, ಎಸ್ಪೆಷಲಿ ಪೈಲಟ್ಗಳ ಶಾರ್ಟೇಜ್ ಆಗಿರೋದ್ರಿಂದ ಇಂಡಿಗೋ ತಮ್ಮ ಫ್ಲೈಟ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಸೊ ಇದರಿಂದ ಸಾಕಷ್ಟು ಪ್ಯಾಸೆಂಜರ್ಸ್ಗಳಿಗೆ ಕಷ್ಟ ಆಗ್ತಿದೆ. ಫ್ಲೈಟ್ಸ್ ಕ್ಯಾನ್ಸಲ್ ಆದರೆ ಆಲ್ಟರ್ನೇಟಿವ್ಸ್ಗಳನ್ನು ಹುಡ್ಕೋದು ತುಂಬ ಕಷ್ಟ ಆಗ್ತಿದೆ. ಹಾಗೆ ಬೇರೆ ಏರ್ಲೈನ್ಸ್ಗಳು ಹೆಚ್ಚಿನ ಒಂದು ಪ್ರೈಸನ್ನು ಕೂಡ ಚಾರ್ಜ್ ಮಾಡ್ತಿದ್ದಾರೆ. ಸೊ ಈ ಒಂದು ಪರಿಸ್ಥಿತಿಗೆ ಕಾರಣ DGCAನ ರೀಸೆಂಟ್ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಸಾಕಷ್ಟು ಪೈಲಟ್ಗಳಿಗೆ ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡಿ ರೆಸ್ಟ್ ಸಿಗ್ತಿರಲಿಲ್ಲ. ರೆಸ್ಟ್ ಅವರ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಈ ರೀತಿಯ ಒಂದು ಕ್ರೈಸಿಸ್ ಬಂದಿದೆ. ಹಾಗೆ ಈ ಒಂದು ವಿಷಯವಾಗಿ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು ಅಂತ ಕೂಡ DGCA ಇಂಡಿಗೋಗೆ ಕೇಳ್ಕೊಂಡಿದೆ. ಸೊ ಸ್ಟಾಕ್ ಮಾರ್ಕೆಟ್ಗೆ ಯಾವ ರೀತಿಯಲ್ಲಿ ಸೆಬಿ ರೆಗ್ಯುಲೇಟರಿ ಆಗಿರುತ್ತೆ, ಸೊ ಅದೇ ರೀತಿಯಲ್ಲಿ ಏವಿಯೇಷನ್ ಸೆಕ್ಟರನ್ನು DGCA ಕಂಟ್ರೋಲ್ ಮಾಡ್ತಾರೆ. ಸೊ ಇಂಡಿಗೋ ಒಂದು ರಿಪೋರ್ಟನ್ನು ಈಗ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಒಂದು ರಿಪೋರ್ಟ್ನ ಪ್ರಕಾರ ಸದ್ಯದ ಮಟ್ಟಿಗೆ ಹೊಸ ಒಂದು ನೋಟಿಫಿಕೇಶನ್ ಏನು ಬಂದಿತ್ತು ಅಂದರೆ ಎಕ್ಸ್ಟ್ರಾ ರೆಸ್ಟ್ ಅವರ್ಸ್ ಕ್ರ್ಯೂ ಮೆಂಬರ್ಸ್ಗೆ, ಅದನ್ನು DGCA ಸ್ವಲ್ಪ ಸಡಿಲ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಇಂಡಿಗೋ ತಮ್ಮ ಒಂದು ಆಪರೇಷನ್ಸನ್ನು ಎಂದಿನಂತೆ ನಡೆಸ್ಬೋದು. HUL ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕರೆಕ್ಷನ್ಗಿಂತ ಇದೊಂದು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಇವತ್ತು ಹಿಂದೂಸ್ತಾನ್ ಯೂನಿಲಿವರ್ನ ಡಿಮರ್ಜರ್ಗೆ ರೆಕಾರ್ಡ್ ಡೇಟ್ ಆಗಿತ್ತು. ಇವರ ಐಸ್ ಕ್ರೀಮ್ ಬಿಸ್ನೆಸ್ ಕ್ವಾಲಿಟಿ ವಾಲ್ಸ್ ಮಾರ್ಕೆಟ್ನಲ್ಲಿ ಸಪ್ರೇಟಾಗಿ ಲಿಸ್ಟ್ ಆಗುತ್ತೆ. ಲಿಸ್ಟಿಂಗ್ ಡೇಟ್ ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ, ಬಟ್ ಶೇರ್ಸ್ ನಿಮಗೆ ಡಿಸೆಂಬರ್ 29ರ ಒಳಗಾಗಿ ಕ್ರೆಡಿಟ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಸೊ ಯಾರೆಲ್ಲ ಇವತ್ತಿನವರೆಗೂ HULನ ಒಂದು ಶೇರನ್ನು ಹೋಲ್ಡ್ ಮಾಡ್ತಿದ್ರಿ, ನಿಮಗೆ ಇನ್ನೊಂದು ಅಡಿಷ್ನಲ್ ಐಸ್ ಕ್ರೀಮ್ ಬಿಸ್ನೆಸ್ನ ಶೇರ್ ಕ್ರೆಡಿಟ್ ಆಗುತ್ತೆ. ಇವತ್ತು ನೀವು ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿದರೆ ನಿಮ್ಗೆ ಯಾವುದೇ ರೀತಿಯ ಶೇರ್ಸ್ ಕ್ರೆಡಿಟ್ ಆಗೋದಿಲ್ಲ. ಯಾಕೆಂದರೆ ರೆಕಾರ್ಡ್ ಡೇಟ್ನ ಒಳಗಾಗಿ ಆ ಒಂದು ಶೇರ್ ಏನಿದೆ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಇರಬೇಕಾಗತ್ತೆ. ನೀವು ಇವತ್ತು ಶೇರನ್ನು ಪರ್ಚೇಸ್ ಮಾಡಿದ್ರೆ ಅದು ನಾಳೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಕ್ವಾಲಿಟಿ ವಾಲ್ಸ್ನ ಪ್ರೈಸ್ ಏನು ಸೆಟ್ ಆಗುತ್ತೆ ಅದು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ. ಬಟ್ 7%ನಷ್ಟು ಪ್ರೈಸ್ ಅಡ್ಜಸ್ಟ್ಮೆಂಟ್ ಹಿಂದೂಸ್ತಾನ್ ಯೂನಿಲಿವರ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ಪ್ರೈಸ್ ಅಡ್ಜಸ್ಟ್ಮೆಂಟ್ನ ನಂತರ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಕ್ವಾಲಿಟಿ ವಾಲ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ ನಿಫ್ಟಿಯ ಪಾರ್ಟ್ ಆಗಿರುತ್ತೆ. ಸೊ ಇಂಡೆಕ್ಸ್ ಅಡ್ಜಸ್ಟ್ಮೆಂಟ್ ಆದಮೇಲೆ ಆ ಒಂದು ಕಂಪ್ನಿ ಏನಿದೆ ನಿಫ್ಟಿಯಿಂದ ಆಚೆ ಹೋಗುತ್ತೆ. ಸೊ ನಿಮಗೆ ಆ ಒಂದು ಐಸ್ ಕ್ರೀಮ್ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಆ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಬೋದು, ಅಥವಾ ಆ ಒಂದು ಸ್ಟಾಕ್ ಒಳ್ಳೆ ಲಿಸ್ಟಿಂಗನ್ನು ಪಡ್ಕೊಂಡ್ರೆ, ಅಂದರೆ ಲಿಸ್ಟಿಂಗು ಮುಂಚೆ ಒಂದು ಪ್ರೈಸ್ ಅಲೋಕೇಟ್ ಆಗುತ್ತೆ. ಆ ಒಂದು ಪ್ರೈಸ್ಗಿಂತ ಸ್ಟ್ರಾಂಗ್ ಲಿಸ್ಟಿಂಗ್ ಬಂದರೆ ಲಿಸ್ಟಿಂಗ್ನ ಟೈಮ್ನಲ್ಲಿ ಕೂಡ ಪ್ರಾಫಿಟ್ಸನ್ನು ತೊಗೋಬೋದಾಗತ್ತೆ. ಸೊ ಕೇನ್ಸ್ ಟೆಕ್ನಾಲಜೀಸ್ನ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ನಿನ್ನೆ ಕೂಡ ಸ್ಟಾಕ್ 6-7% ಕರೆಕ್ಟ್ ಆಗಿತ್ತು. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಒಂದು ರಿಪೋರ್ಟನ್ನು ಕೊಟ್ಟಿದ್ರು. ಫಿನಾನ್ಷಿಯಲ್ಸ್ ಸರಿಯಾಗಿ ಎಂಟರ್ ಆಗ್ತಿಲ್ಲ ಅನ್ನುವಂಥ ರಿಪೋರ್ಟ್ ಬಂದಿತ್ತು. ಇವತ್ತು ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. ಕ್ಲಾರಿಫಿಕೇಷನ್ಸ್ ಬಂದಿದ್ರು ಕೂಡ ಸ್ಟಾಕ್ 12.5% ಕರೆಕ್ಟ್ ಆಗಿದೆ. ಸೊ ಕೇನ್ ಟೆಕ್ನಾಲಜೀಸ್ ಕೂಡ ಫಿನಾನ್ಷಿಯಲ್ಸ್ನಲ್ಲಿ ಸ್ವಲ್ಪ ಮಿಸ್ಮ್ಯಾಚಸ್ ಇದೆ ಅಂತ ಒಪ್ಕೊಂಡಿದ್ದಾರೆ. ಬಟ್ 2026ರ ಫಿನಾನ್ಷಿಯಲ್ ಇಯರ್ನ ಕೊನೆ ವೇಳೆಗೆ ಈ ಎಲ್ಲ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇ ರೀಸನ್ನಿಂದ ಸ್ಟಾಕ್ ನೆಗೆಟಿವ್ ರಿಯಾಕ್ಷನನ್ನು ಕೂಡ ಕೊಟ್ಟಿದೆ. ಹಾಗೆ ಅದರ ಮೇಲೆ JP ಮಾರ್ಗನ್ ಕೂಡ ಕೇನ್ಸ್ ಟೆಕ್ನಾಲಜಿನಲ್ಲಿ ಏನು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ, ಬಾಟಮ್ ಫಿಶಿಂಗನ್ನು ಮಾಡಬೇಡಿ, ಅಂದರೆ ಸ್ಟಾಕ್ ಪ್ರೈಸ್ ಕರೆಕ್ಟ್ ಆಗ್ತಿದೆ ಅಂತ ಈ ಲೆವೆಲ್ಗಳಲ್ಲಿ ಬೈ ಮಾಡ್ಕೋಬೇಡಿ, ಇನ್ನಷ್ಟು ವೀಕ್ನೆಸ್ ಬರ್ಬೋದು ಅಂತ ಹೇಳಿದ್ದಾರೆ. ಬಟ್ ಅವರು ಟಾರ್ಗೆಟ್ಸನ್ನು ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ಈಗಲೂ ಕೂಡ 7,550ರ ಟಾರ್ಗೆಟ್ ಪ್ರೈಸ್ ಇದೆ. ಬಟ್ ಈ ರೀತಿಯ ನ್ಯೂಸ್ ಬಂದಾಗ ಸ್ಟಾಕ್ ಆ ಒಂದು ನ್ಯೂಸ್ಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ.
ಸೊ ಪಾಲಿಕ್ಯಾಬ್ ಕಂಪನಿಯಲ್ಲಿ ಕೂಡ ಇದೇ ರೀತಿಯ ಸಿನಾರಿಯೋ ಬಂದಿತ್ತು, ಬಟ್ ಪಾಲಿಕ್ಯಾಬ್ ಮತ್ತೆ ರಿಕವರ್ ಆಗಿದೆ. ಸೊ ಕಂಪನಿ ಫಿನಾನ್ಷಿಯಲ್ಸನ್ನು ಸರಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ರಿಕವರಿ ಬರುತ್ತೆ, ಬಟ್ ಯಾವ ರೀತಿಯ ಸಿನಾರಿಯೋಸ್ ಕ್ರಿಯೇಟ್ ಆಗ್ಬೋದು ಅನ್ನುವಂಥ ಒಂದು ಗ್ಯಾರಂಟಿ ಇರೋದಿಲ್ಲ. ಸೊ ಜೆನ್ಸಾಲ್ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಜೆನ್ಸಾಲ್ ಸ್ಟಾಕ್ ಪ್ರೈಸ್ ಹೈಯರ್ ಲೆವೆಲ್ನಿಂದ ಈಗ ಆಲ್ಮೋಸ್ಟ್ 98% ಕರೆಕ್ಟ್ ಆಗಿದೆ. 2500 ಅರೌಂಡಲ್ಲಿ ಟ್ರೇಡ್ ಆಗ್ತಿದ್ದಂಥ ಸ್ಟಾಕ್ ಈಗ 27 ರೂಪಾಯಿಲಿ ಟ್ರೇಡ್ ಆಗ್ತಿದೆ. ಇದಕ್ಕೂ ರೀಸನ್ ಫಿನಾನ್ಷಿಯಲ್ ಮಿಸ್ಮ್ಯಾಚಸ್ ಆಗಿರುತ್ತೆ. ಹಾಗೆ ಪ್ರಮೋಟರ್ಸ್ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಇನ್ವೆಸ್ಟರ್ಸ್ಗಳೊಂದಿಗೆ ಶೇರ್ ಮಾಡ್ಕೊಂಡಿರಲಿಲ್ಲ, ಅದು ಬ್ಯಾಕ್ ಫೈರ್ ಆಗಿತ್ತು. ಸೊ ಕಂಪನಿಯ ಫಿನಾನ್ಷಿಯಲ್ ಸ್ಟ್ರಾಂಗ್ ಆಗಿರುತ್ತೆ, ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಸಡನ್ ಆಗಿ ಈ ರೀತಿಯ ಒಂದು ನ್ಯೂಸ್ ಬಂದಾಗ ಯಾವುದೇ ಒಂದು ಸ್ಟಾಕ್ ಆದರೂ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ ಸಾಕಷ್ಟು ಜನ ಹೈಯರ್ ಲೆವೆಲ್ಗಳಲ್ಲಿ ಪರ್ಚೇಸ್ ಮಾಡಿರ್ಬೋದು, ಬಟ್ ಈಗ ಯಾವುದೇ ರೀತಿಯ ಡಿಸಿಷನ್ನ ತೊಗೊಂಡ್ರೂ ಕೂಡ ಪ್ರಾಬ್ಲಮ್ ಆಗ್ಬೋದು. ಸೊ ಈ ಒಂದು ಸ್ಟಾಕ್ ಇನ್ನೂ ಕರೆಕ್ಟ್ ಆಗುತ್ತೆ ಅಂತ ಈ ಲೆವೆಲ್ಗಳಲ್ಲಿ ಸೆಲ್ ಮಾಡಿದ್ರೆ ಮತ್ತೆ ಸೋಮವಾರದಿಂದ ಸ್ಟಾಕ್ ರಿಕವರ್ ಆಗ್ಬೋದು. ಆಗ ಮತ್ತೆ ನೀವು ಪ್ಯಾನಿಕ್ ಆಗ್ತೀರಾ, ಅಥವಾ ನೀವು ಶೇರ್ಸ್ಗಳನ್ನ ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡಿದ್ರು ಕೂಡ ಸ್ಟಾಕ್ ಇನ್ನೂ ಕರೆಕ್ಟ್ ಆಗ್ತಾ ಹೋದಾಗ ಕೂಡ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಡಿಸಿಷನ್ಸನ್ನು ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಯಾರು ಕೂಡ ಕರೆಕ್ಟ್ ಗೈಡೆನ್ಸನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಹೊಸದಾಗಿ ನೀವು ಎಂಟರ್ ಆಗಬೇಕು ಅಂತ ಇದ್ದರೆ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ, ಈ ಸ್ಟಾಕ್ ಸೆಟ್ಲ್ ಆದಮೇಲೆ ಡಿಸಿಷನನ್ನು ತಗೋಬೋದು. ಸೊ ಬ್ರೋಕರೇಜ್ ವ್ಯೂವನ್ನು ಅಬ್ಸರ್ವ್ ಮಾಡಿದಾಗ 26 ಅನಲಿಸ್ಟ್ಗಳು ಈ ಸ್ಟಾಕನ್ನು ಕವರ್ ಮಾಡಿದ್ರು. 14 ಬೈ ರೆಕಮೆಂಡೇಶನ್ ಇತ್ತು, ಹಾಗೆ 8 ಹೋಲ್ಡ್ ರೆಕಮೆಂಡೇಶನ್ ಇತ್ತು. 4 ಸೆಲ್ ರೆಕಮೆಂಡೇಶನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಒಂದು ಕವರೇಜ್ ಏನಿದೆ, ಈ ನ್ಯೂಸ್ ಬರೋದಕ್ಕೂ ಮುಂಚೆ ಬಂದಂಥ ಕವರೇಜ್ ಆಗಿರುತ್ತೆ. ಸೊ ಮತ್ತೆ ಬ್ರೋಕರೇಜ್ಗಳು ಯಾವ ರೀತಿಯ ಒಂದು ಕವರೇಜನ್ನು ಕೊಡ್ತಾರೆ ಅದರ ಬೇಸಿಸ್ ಮೇಲೆ ಸ್ಟಾಕ್ ರಿಯಾಕ್ಟ್ ಮಾಡುತ್ತೆ. ಕ್ಯಾಮ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 80% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಸ್ಟಾಕ್ 4000 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು, ಇವತ್ತು 800 ಕೆಳಗಡೆ ಟ್ರೇಡ್ ಆಗ್ತಿದೆ. ಇದು ಕೂಡ ಕರೆಕ್ಷನ್ ಅಲ್ಲ, ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. 1:5 ರೇಷೋನಲ್ಲಿ ಮ್ಯಾನೇಜ್ಮೆಂಟ್ ಸ್ಟಾಕ್ ಸ್ಪ್ಲಿಟ್ಟನ್ನು ಅನೌನ್ಸ್ ಮಾಡಿದ್ರು, ಅದಕ್ಕೆ ಇವತ್ತು ರೆಕಾರ್ಡ್ ಡೇಟ್ ಆಗಿತ್ತು. ಸೊ ಯಾರೆಲ್ಲ ಕ್ಯಾಮ್ಸ್ನ ಶೇರ್ಸ್ಗಳನ್ನು ಇವತ್ತವರೆಗೂ ಹೋಲ್ಡ್ ಮಾಡ್ಕೊಂಡಿದ್ರಿ, ನಿಮಗೆ 4 ಅಡಿಷನಲ್ ಶೇರ್ಸ್ ಕ್ರೆಡಿಟ್ ಆಗುತ್ತೆ. 10 ರೂಪಾಯಿ ಇದ್ದಂಥ ಫೇಸ್ ವ್ಯಾಲ್ಯೂ 2 ರೂಪಾಯಿಗೆ ಡೌನ್ ಆಗಿದೆ. ಸೊ ಅಡಿಷನಲ್ ಶೇರ್ಸ್ ಕ್ರೆಡಿಟ್ ಆದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಅದಾನಿ ಪೋರ್ಟ್ಸ್ ಮದರ್ಸನ್ ಜೊತೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದ್ದಾರೆ. ಸಂವರ್ಧನ್ ಮದರ್ಸನ್ನ ಜಾಯಿಂಟ್ ವೆಂಚರ್ನ ಜೊತೆಯಲ್ಲಿ ತಮ್ಮ ಒಂದು ಪೋರ್ಟ್ನಲ್ಲಿ ಎಕ್ಸ್ಪೋರ್ಟ್ ಫೆಸಿಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ, ಹಾಗೆ ಅದನ್ನು ಇನ್ನಷ್ಟು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಒಂದು ಡೀಲ್ ಸೈನ್ ಆಗಿದೆ. ಸೊ ಡಿಗಿ ಪೋರ್ಟ್ನಲ್ಲಿ ಆಟೋ ಎಕ್ಸ್ಪೋರ್ಟ್ ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿ ಅಲ್ಲಿಂದ 2 ಲಕ್ಷ ವೆಹಿಕಲ್ಗಳನ್ನು ಹ್ಯಾಂಡಲ್ ಮಾಡೋದು ಅದಾನಿ ಪೋರ್ಟ್ನ ಉದ್ದೇಶ ಆಗಿರುತ್ತೆ. ಇದೊಂದು ಸ್ಟ್ರಾಂಗ್ ಮೂವ್ ಆಗಿರುತ್ತೆ. ಎರಡೂ ಕಂಪನಿಗಳಿಗೆ ಇದು ಪಾಸಿಟಿವ್ ನ್ಯೂಸ್ ಆಗಿದೆ. IPOಗಳ ವಿಚಾರಕ್ಕೆ ಬಂದಾಗ ಮೀಶೋನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. ಪ್ರತಿ ಲಾಟ್ನ ಮೇಲೆ 43% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಪ್ರತಿ ಲಾಟ್ನ ಮೇಲೆ 43%ನಷ್ಟು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇವತ್ತು ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 20 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ, HNI ಕ್ಯಾಟಗರಿ 40 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 123 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಎಲ್ಲ ಕ್ಯಾಟಗರಿಗಳಲ್ಲಿ ಬಂದಿದ್ದು, ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇರುತ್ತೆ. ಬಟ್ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಏಕ್ವಸ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. QIB ಕ್ಯಾಟಗರಿ 122 ಟೈಮ್ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಜಂಪ್ ಆಗಿದೆ. HNI ಕ್ಯಾಟಗರಿ ಕೂಡ 83 ಟೈಮ್ ಸಬ್ಸ್ಕ್ರೈಬ್ ಆಯಿತು. ಆಶ್ಚರ್ಯ ಅಂದರೆ ರಿಟೇಲ್ ಕ್ಯಾಟಗರಿ 81 ಟೈಮ್ ಸಬ್ಸ್ಕ್ರೈಬ್ ಆಗ್ತಿದೆ. ಸೊ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ, ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರುತ್ತೆ, ಆದರೂ ಕೂಡ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬಂದಿದೆ. ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ನ ಪ್ರಾಬಬಿಲಿಟಿ ಇಲ್ಲಿ ಕೂಡ ಇರುತ್ತೆ. 37% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ವಿದ್ಯಾ ವೈರ್ಸ್ನ IPO ಕೂಡ ಇವತ್ತು ಸಬ್ಸ್ಕ್ರಿಪ್ಷನನ್ನು ಎಂಡ್ ಮಾಡಿದೆ. ರಿಟೇಲ್ ಕ್ಯಾಟಗರಿ 30 ಟೈಮ್ ಸಬ್ಸ್ಕ್ರೈಬ್ ಆಯಿತು, ಬಟ್ QIB ಕ್ಯಾಟಗರಿ ಕೇವಲ 5.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಈಗ ಕೇವಲ 5-6% ಪ್ರೀಮಿಯಂ ಕಾಣಿಸ್ತಿದ್ದು, ಹೆಚ್ಚಿನ ಲಿಸ್ಟಿಂಗ್ ಗೇನ್ಸ್ ಕಾಣಿಸ್ತಿಲ್ಲ. ಬಟ್ ಒಳ್ಳೆ ಒಂದು ಪ್ರೀಮಿಯಂ ರಿಕವರಿ ಬಂದರೆ ಒಂದು ಪಾಸಿಟಿವ್ ಲಿಸ್ಟಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.